ಆ ದಿನ ಧೀರಜ ಮತ್ತು ಸ್ವಾತಿ ಅವರ ಮದುವೆ. ಧೀರಜ್ ಮದುವೆ ಮಂಟಪದಲ್ಲಿ ಸ್ವಾತಿಗಾಗಿ ಕಾಯುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಪುರೋಹಿತರು ವಧುವನ್ನು ಕರೆತರಲು ಹೇಳಿದಾಗ ಧೀರಜ್ ವಧು ಬರುವ ದಿಕ್ಕಿನತ್ತ ಕಾತುರದಿಂದ ನೋಡಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದ ನಂತರ ಸ್ವಾತಿ ತನ್ನ ಗೆಳತಿಯರೊಂದಿಗೆ ಕೆಂಪು ಬಣ್ಣದ ವಧುವಿನ ಉಡುಗೆಯಲ್ಲಿ ನಾಚಿಕೊಳ್ಳುತ್ತಾ ಮಂಟಪಕ್ಕೆ ಬಂದಳು. ಅವಳು ಧೀರಜ್ನ ಪಕ್ಕದಲ್ಲಿ ಕುಳಿತಾಗ ಧೀರಜ್ ಸಂತೋಷದಿಂದ ಗಾಳಿಯಲ್ಲಿ ತೇಲುತ್ತಿದ್ದಂತೆ ಭಾಸವಾಯಿತು. ಧೀರಜ್ ತನ್ನ ವಧುವಿನಿಂದ ಕಣ್ಣು ತೆಗೆಯಲು ಸಾಧ್ಯವಾಗಲಿಲ್ಲ. ಪವಿತ್ರ ಅಗ್ನಿಯ ಮುಂದೆ ಮಂತ್ರಗಳ ಪಠಣದ ನಡುವೆ ಅವರಿಬ್ಬರೂ ನಿಧಾನವಾಗಿ ಒಬ್ಬರಿಗೊಬ್ಬರು ಆಗುತ್ತಿದ್ದರು. ಈ ಮಾಂತ್ರಿಕ ಕ್ಷಣವು ಅವರಿಬ್ಬರಿಗೂ ಸದಾ ನೆನಪಿಡುವಂತಹ ಸಮಯವಾಗಿತ್ತು, ಏಕೆಂದರೆ ಈ ಸಮಯ ಅವರ ಜೀವನದಲ್ಲಿ ಮತ್ತೆ ಬರುವುದಿಲ್ಲ. ಆದ್ದರಿಂದ ಅವರಿಬ್ಬರೂ ಈ ಕ್ಷಣವನ್ನು ಸಂತೋಷದಿಂದ ಜೀವಿಸುತ್ತಿದ್ದರು. ನೋಡುತ್ತಿದ್ದಂತೆ ಮದುವೆ ಸಂತೋಷದಿಂದ ನೆರವೇರಿತು ಮತ್ತು ಸ್ವಾತಿ ತನ್ನ ಗಂಡನ ಮನೆಗೆ ತೆರಳಿದಳು. ಸ್ವಾತಿಯ ಗಂಡನ ಮನೆಯಲ್ಲಿ ತುಂಬು ಕುಟುಂಬವಿತ್ತು. ಅತ್ತೆ ಶಕುಂತಲಾ ದೇವಿ ಒಬ್ಬೊಬ್ಬ ಸದಸ್ಯರನ್ನು ಪರಿಚಯಿಸುತ್ತಿದ್ದರು. ಸ್ವಾತಿ ಬಾಗಿ ದೊಡ್ಡವರ ಕಾಲುಗಳನ್ನು ಮುಟ್ಟುತ್ತಿದ್ದಳು. ಇದರಿಂದಾಗಿ ಅವಳ ಬೆನ್ನು ಸ್ವಲ್ಪ ಜೋತುಬಿಟ್ಟಿತ್ತು. ಆದರೆ ಆಯಾಸದ ನಡುವೆಯೂ ಮಕ್ಕಳ ಗುಂಪಿನಿಂದ ಅವಳ ಮನಸ್ಸು ಉಲ್ಲಾಸಗೊಳ್ಳುತ್ತಿತ್ತು ಮತ್ತು ಆಗಾಗ ನಾದಿನಿಯರು ಮತ್ತು ಅತ್ತಿಗೆಯರ ತಮಾಷೆ ಮಾತುಗಳು ಅವಳನ್ನು ನಗೆಗಡಲಲ್ಲಿ ತೇಲಿಸುತ್ತಿದ್ದವು. ಸ್ವಾತಿಯ ತೊಂದರೆ ಮತ್ತು ಆಯಾಸವನ್ನು ನೋಡಿದ ಅತ್ತೆ ಸ್ವಲ್ಪ ಸಮಯದ ನಂತರ ಸೊಸೆಯನ್ನು ಕೋಣೆಗೆ ವಿಶ್ರಾಂತಿ ಪಡೆಯಲು ಕಳುಹಿಸಿದರು. ಸ್ವಾತಿ ಬೆನ್ನು ನೇರ ಮಾಡಿಕೊಂಡು, ಎಂತಹ ಪ್ರೀತಿಯ ಕುಟುಂಬ ಇದು, ಹೊಸ ಸೊಸೆಯ ತೊಂದರೆಯನ್ನು ಸಹ ಅವರ ಅತ್ತೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಶ್ರಾಂತಿ ಪಡೆಯಲು ಕಳುಹಿಸಿಕೊಟ್ಟರು ಎಂದು ಯೋಚಿಸುತ್ತಿದ್ದಳು. ಇತ್ತ ಧೀರಜ್ ತನ್ನ ಮೊದಲ ರಾತ್ರಿಗಾಗಿ ತುಂಬಾ ಕಾತುರನಾಗಿದ್ದನು. ಮಧುರ ರಾತ್ರಿಯ ಸಂತೋಷದಲ್ಲಿ ಅವನು 2 ದಿನಗಳಿಂದ ಸರಿಯಾಗಿ ನಿದ್ರೆ ಮಾಡಿರಲಿಲ್ಲ ಮತ್ತು ಇಂದು ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಮಿಲನದ ಹೊಳಪು ಇತ್ತು. ಹೂವುಗಳ ಪರಿಮಳ ಮತ್ತು ವರ್ಣರಂಜಿತ ದೀಪಗಳಿಂದ ಇಡೀ ಮನೆ ಬೆಳಗುತ್ತಿತ್ತು ಮತ್ತು ಧೀರಜ್ನ ಮನಸ್ಸು ಬೇರೆಯದೇ ರೀತಿಯಲ್ಲಿ ಹಾರಲು ಸಿದ್ಧವಾಗಿತ್ತು. ರಾತ್ರಿ ಕಳೆಯುತ್ತಿದ್ದಂತೆ ಧೀರಜ್ನ ಕಾತುರ ಹೆಚ್ಚಾಗುತ್ತಿತ್ತು. ತಾನು ತನ್ನ ವಧುವಿನ ಬಳಿ ಕೋಣೆಗೆ ಯಾವಾಗ ಹೋಗುತ್ತೇನೋ ಎಂದು ಅವನು ಯೋಚಿಸುತ್ತಿದ್ದನು. ಆಗ ಅವನ ಅತ್ತಿಗೆ ಪಾಯಲ್ ಸನ್ನೆ ಮಾಡಿ ಅವನನ್ನು ಕರೆದಳು. ಅವನ ಮನಸ್ಸಿನಲ್ಲಿದ್ದ ಆಸೆಗಳು ಮತ್ತೆ ಚಿಗುರೊಡೆಯಲು ಪ್ರಾರಂಭಿಸಿದವು. ಅವನು ತಕ್ಷಣ ಅತ್ತಿಗೆಯ ಬಳಿ ಹೋದನು. ಆಗ ಅವಳ ಅತ್ತಿಗೆ ಹೇಳಿದಳು, ಧೀರಜ್, ಈಗ ಏನು, ರಾತ್ರಿಯಿಡೀ ಇಲ್ಲಿ ಕುಳಿತುಕೊಂಡು ಸ್ನೇಹಿತರೊಂದಿಗೆ ಮಾತುಕತೆ ನಡೆಸುತ್ತೀರಾ? ಹೋಗಿ ನಿಮ್ಮ ಕೋಣೆಗೆ, ನಿಮ್ಮ ಪತ್ನಿ ಕಾಯುತ್ತಿರಬಹುದು. ಧೀರಜ್ ನಗುತ್ತಾ ಮುಂದೆ ಸಾಗಲು ಪ್ರಾರಂಭಿಸಿದನು. ಆಗ ಪಾಯಲ್ ಅವನನ್ನು ತಡೆದು ಹೇಳಿದಳು, ಅರೆ, ಅಷ್ಟೊಂದು ಅವಸರವೇನು? ನನ್ನ ಗಿಫ್ಟ್ ಎಲ್ಲಿದೆ? ನನಗಾಗಿ ಯಾವುದೇ ಉಡುಗೊರೆ ತಂದಿಲ್ಲವೇ? ಧೀರಜ್ ತಲೆ ತುರಿಸಿಕೊಂಡು ಹೇಳಿದನು, ಅತ್ತಿಗೆ, ಉಡುಗೊರೆಯ ಬಗ್ಗೆ ನಾಳೆ ಬೆಳಿಗ್ಗೆ ಮಾತನಾಡಬಹುದೇ? ಈಗ ನನ್ನನ್ನು ಕೋಣೆಗೆ ಹೋಗಲು ಬಿಡಿ, ನನಗೆ ತುಂಬಾ ಸುಸ್ತಾಗಿದೆ. ಪಾಯಲ್ ತುಂಟತನದಿಂದ, ನಿಮಗೆ ಹೇಗೆ ಸುಸ್ತಾಗಿದೆ ಎಂದು ನನಗೆ ತಿಳಿದಿದೆ. ನೇರವಾಗಿ ನನ್ನ ಉಡುಗೊರೆಯನ್ನು ತೆಗೆದು ನನ್ನ ಕೈಗೆ ಕೊಡಿ, ನಂತರ ಹೋಗಿ ನಿಮ್ಮ ಕೋಣೆಗೆ, ನಿಮ್ಮನ್ನು ಯಾರು ತಡೆಯುತ್ತಾರೆ? ಎಂದಳು. ಧೀರಜ್ ನಗುತ್ತಾ, ನಿಮಗೆ ಏನು ಬೇಕು? ಎಂದು ಕೇಳಿದನು. ಪಾಯಲ್, ಗಿಫ್ಟ್ ಎಂದು ತಿಳಿದು ನಾನು ತೆಗೆದುಕೊಳ್ಳುವುದಿಲ್ಲ, ಅದನ್ನು ಮನಸ್ಸಿನಿಂದ ನೀಡಬೇಕು ಎಂದಳು. ಧೀರಜ್ ಮುಖ ಸಿಂಡರಿಸಿಕೊಂಡು, ಮನಸ್ಸಿಲ್ಲದಿದ್ದರೆ ಎಂದು ಕೇಳಿದನು. ಪಾಯಲ್ ಕೋಪದಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿ, ಇದೇನು ಮಾತು, ಇದು ಕೇವಲ ನೆಪ ಅಷ್ಟೇ ಎಂದಳು. ಧೀರಜ್ ನಿಧಾನವಾಗಿ, ಅತ್ತಿಗೆ, ನಾನು ಗಿಫ್ಟ್ ತರಲು ಮರೆತು ಬಿಟ್ಟಿದ್ದೇನೆ, ಈಗ ಏನು ಮಾಡಲಿ ಎಂದು ಕೇಳಿದನು. ಪಾಯಲ್ ನಗುತ್ತಾ, ಮತ್ತು ಮೈದುನ ಏನು ಕೊಟ್ಟರು ಎಂದು ನನ್ನನ್ನು ಕೇಳಿದರೆ ನಾನು ಎಲ್ಲರಿಗೂ ಏನು ಉತ್ತರಿಸಲಿ? ನೀವು ಉಡುಗೊರೆಯನ್ನು ಕೊಡಲೇಬೇಕು ಎಂದಳು. ಧೀರಜ್ ನಗುತ್ತಾ ಕೋಟಿನ ಕಿಸೆಯಿಂದ ಒಂದು ಚಿಕ್ಕ ಡಬ್ಬಿಯನ್ನು ತೆಗೆದು ಅತ್ತಿಗೆಯ ಕೈಗೆ ಕೊಟ್ಟನು. ಪಾಯಲ್ ನಗುತ್ತಾ, ಓಹೋ, ಹಾಗಾದರೆ ನೀವು ಗಿಫ್ಟ್ ತಂದಿದ್ದೀರಿ, ಆದರೂ ಇಷ್ಟು ಹೊತ್ತು ನನ್ನನ್ನು ತಮಾಷೆ ಮಾಡುತ್ತಿದ್ದೀರಾ ಎಂದು ಕೇಳಿದಳು. ಧೀರಜ್ ನಗುತ್ತಾ, ನನ್ನ ಪ್ರೀತಿಯ ಅತ್ತಿಗೆ, ತಮಾಷೆ ಮಾಡುವುದು ನನ್ನ ಹಕ್ಕು ಅಲ್ಲವೇ? ಎಂದನು. ಪಾಯಲ್ ಮುಗುಳ್ನಗುತ್ತಾ, ನೋಡಿ, ಈ ತಮಾಷೆ ನಿಮಗೆ ಭಾರಿಯಾಗಬಹುದು ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೊರಟು ಹೋದಳು. ಧೀರಜ್ ನಗುತ್ತಾ ತನ್ನ ಕೋಣೆಯ ಕಡೆಗೆ ನಡೆದನು. ಕೋಣೆಗೆ ಬರುತ್ತಿದ್ದಂತೆ ಅವನ ಹೊಸ ವಧು ಕೆಂಪು ಬಣ್ಣದ ಉಡುಪಿನಲ್ಲಿ ಉದ್ದವಾದ ಮುಸುಕನ್ನು ತೆಗೆದು ಹಾಸಿಗೆ ಮೇಲೆ ಕುಳಿತಿದ್ದಳು. ಇಡೀ ಕೋಣೆಯನ್ನು ಹೂವುಗಳಿಂದ ಅಲಂಕರಿಸಲಾಗಿತ್ತು. ಹಾಸಿಗೆಯ ಮೇಲೆ ಹೂವುಗಳ ದಳಗಳನ್ನು ಹರಡಲಾಗಿತ್ತು. ಧೀರಜ್ ಬಾಗಿಲು ಮುಚ್ಚಿದನು. ಅವನು ಪ್ರೀತಿಯ ಸಾಗರದಲ್ಲಿ ಮುಳುಗೇಳಲು ಕಾತುರನಾದನು. ಹೊಸ ವಧುವಿನ ಜೀವನದ ಸೌಂದರ್ಯವನ್ನು ಸವಿಯಲು ಅವನು ತವಕಿಸುತ್ತಿದ್ದನು. ಅವನ ಪ್ರತಿಯೊಂದು ಅಂಗವೂ ಪ್ರೀತಿಯ ಆಟವಾಡಲು ಸಿದ್ಧವಾಗಿತ್ತು. ಅವನು ಮುಂದೆ ಬಂದು ಹಾಸಿಗೆಯ ಮೇಲೆ ವಧುವಿನ ಬಳಿ ಕುಳಿತನು. ಆದರೆ ಇದು ಏನು? ಹಾಸಿಗೆಯ ಕೆಳಗಿನಿಂದ ಕೆಲವು ಶಬ್ದಗಳು ಕೇಳಿಬರಲಾರಂಭಿಸಿದವು.
ಅವನಿಗೆ ವಿಚಿತ್ರ ಅನುಭವವಾಯಿತು. ಅವನು ತಕ್ಷಣವೇ ಎದ್ದು ನಿಂತು ಚಾದರವನ್ನು ತೆಗೆದು ನೋಡಿದನು. ಇಡೀ ಹಾಸಿಗೆಯ ಮೇಲೆ ಹಪ್ಪಳಗಳನ್ನು ಹರಡಲಾಗಿತ್ತು. ಇದೆಲ್ಲವನ್ನು ನೋಡಿ ಧೀರಜ್ ಆಶ್ಚರ್ಯಚಕಿತನಾಗಿ ಜೋರಾಗಿ ಕಿರುಚಿದನು. ಇದು ಯಾರೋ ಮಾಡಿದ ತರಲೆ ಎಂದುಕೊಂಡನು. ಧೀರಜ್ನ ಗೊಂದಲದ ಧ್ವನಿಯನ್ನು ಕೇಳಿ ಕೋಣೆಯ ಹೊರಗಿನಿಂದ ನಗುವಿನ ಸದ್ದು ಕೇಳಿಸಿತು. ಧೀರಜ್ ಕೋಪದಿಂದ ಬಾಗಿಲು ತೆರೆದಾಗ ಮನೆಯ ಅನೇಕ ಸದಸ್ಯರು ಬಾಯಿಗೆ ಕೈ ಇಟ್ಟುಕೊಂಡು ನಗುತ್ತಾ ನಿಂತಿದ್ದರು. ಧೀರಜ್ ಕೋಪದಿಂದ ಏನನ್ನೂ ಹೇಳಲು ಹೋದಾಗ ಎಲ್ಲರೂ ತಲೆ ಓಡಿ ಹೋದರು. ಧೀರಜ್ ಸಿಟ್ಟಿನಿಂದ ಮತ್ತೆ ಬಾಗಿಲು ಮುಚ್ಚಿ ಕೋಣೆಗೆ ಹಿಂದಿರುಗಿದನು. ನಂತರ ತಲೆ ಕೆರೆದುಕೊಳ್ಳುತ್ತಾ ತನ್ನ ಹೆಂಡತಿಯನ್ನು ಕುರಿತು, ಕೇಳು, ಕೆಳಗೆ ಇಳಿಯುತ್ತೀಯಾ? ನಾನು ಇದೆಲ್ಲವನ್ನೂ ಸರಿಪಡಿಸುತ್ತೇನೆ ಎಂದನು. ಅವನ ಹೆಂಡತಿ ಮೌನವಾಗಿ ಮುಸುಕು ಹಾಕಿಕೊಂಡು ಹಾಸಿಗೆಯ ಒಂದು ಮೂಲೆಯಲ್ಲಿ ನಿಂತಳು. ಧೀರಜ್ ಮನಸ್ಸಿನಲ್ಲಿ ತರಲೆ ಮಾಡಿದವರನ್ನು ಶಪಿಸಿದನು. ಅವನು ಎಲ್ಲಾ ಹಪ್ಪಳಗಳನ್ನು ತೆಗೆದು ಇಡೀ ಹಾಸಿಗೆಯನ್ನು ಸ್ವಚ್ಛಗೊಳಿಸಿದನು. ನಂತರ ಹೊಸದಾಗಿ ಹಾಸಿಗೆಯನ್ನು ಹಾಸಿದ ನಂತರ ಅವನು ತನ್ನ ಹೆಂಡತಿಯನ್ನು ಕುರಿತು, ಬಾ ಕೂತ್ಕೋ, ನನ್ನ ಮನೆಯವರು ತುಂಬಾ ತರಲೆ ಮಾಡುವವರು. ನೋಡಿದೆಯಾ ಹೇಗೆ ತರಲೆ ಮಾಡ್ತಾರೆ ಎಂದನು. ಅವನ ಹೆಂಡತಿ ಏನೂ ಹೇಳಲಿಲ್ಲ, ಆದರೆ ಮೌನವಾಗಿ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದಳು. ಧೀರಜ್ನ ಆಸೆಗಳು ಮತ್ತೊಮ್ಮೆ ಚಿವುಟಲ್ಪಟ್ಟವು. ಅವನು ನಿಧಾನವಾಗಿ ಹೆಂಡತಿಯ ಬಳಿ ಕುಳಿತುಕೊಂಡು ಅವಳಿಗಾಗಿ ತಂದಿದ್ದ ಗಿಫ್ಟ್ ತೆಗೆದು, ನಿನ್ನ ಸೌಂದರ್ಯದ ಮುಂದೆ ಯಾವುದೇ ಉಡುಗೊರೆ ಚಿಕ್ಕದೆ, ಆದರೂ ನಮ್ಮ ಜೀವನದ ಮೊದಲ ರಾತ್ರಿಯಲ್ಲಿ ನನ್ನ ಕಡೆಯಿಂದ ನಿನಗೊಂದು ಸಣ್ಣ ಉಡುಗೊರೆ. ಇಂದು ನಮ್ಮ ಜೀವನದ ಹೊಸ ಆರಂಭವಾಗಲಿದೆ ಮತ್ತು ಇಂತಹ ಸುಂದರ ಜೀವನ ಸಂಗಾತಿ ಸಿಕ್ಕಿದ್ದಕ್ಕೆ ನಾನು ತುಂಬಾ ಅದೃಷ್ಟಶಾಲಿ ಎಂದನು. ಧೀರಜ್ನ ಹೃದಯದ ಬಡಿತವು ನಿಯಂತ್ರಣ ಮೀರಿ ಹೋಗಿತ್ತು. ಅವನು ಕೈ ಮುಂದೆ ಮಾಡಿ ತನ್ನ ಹೆಂಡತಿಯ ಮುಸುಕನ್ನು ತೆಗೆಯಲು ಪ್ರಯತ್ನಿಸಿದನು. ಆಗ ಅವಳು ತನ್ನ ಮುಖವನ್ನು ಸ್ವಲ್ಪ ಹಿಂದಕ್ಕೆ ತೆಗೆದುಕೊಂಡಳು. ಅವಳ ಈ ನಡೆಯಿಂದ ಧೀರಜ್ ನಗಲಾರಂಭಿಸಿದನು. ಓಹೋ, ಇವಳು ನನ್ನನ್ನು ನಾಚಿಸುತ್ತಿದ್ದಾಳೆ ಎಂದುಕೊಂಡು ನಕ್ಕನು. ಅವನು ಮತ್ತೆ ಮುಸುಕನ್ನು ತೆಗೆಯಲು ಪ್ರಯತ್ನಿಸಿದನು. 2-3 ಪ್ರಯತ್ನಗಳ ನಂತರ ಧೀರಜ್ ಅಂತಿಮವಾಗಿ ತನ್ನ ಹೊಸ ವಧುವಿನ ಮುಸುಕನ್ನು ತೆಗೆದನು. ಆದರೆ ವಧುವಿನ ಮುಖ ನೋಡಿದ ತಕ್ಷಣ ಚಕಿತನಾಗಿ ಎದ್ದು ನಿಂತನು. ವಧುವಿನ ಉಡುಪಿನಲ್ಲಿ ಅವನ ಭಾವ ನಿಂತಿದ್ದರು. ಅವರು ತಕ್ಷಣವೇ ಬಾಗಿಲು ತೆರೆದರು ಮತ್ತು ಮತ್ತೆ ಕುಟುಂಬದ ಸದಸ್ಯರೆಲ್ಲರೂ ನಗಲು ಪ್ರಾರಂಭಿಸಿದರು. ಧೀರಜ್ನ ಮುಖ ಕೋಪದಿಂದ ಕೆಂಪಾಯಿತು. ಅವನ ಬಾಯಿಂದ ಮಾತುಗಳು ಹೊರಬರುತ್ತಿರಲಿಲ್ಲ. ಆಗ ಶಕುಂತಲಾ ದೇವಿಯ ಚಿಕ್ಕಮ್ಮ ನಗುತ್ತಾ ಬಂದರು. ಇವರಿಗೆ ಇನ್ನಷ್ಟು ತೊಂದರೆ ಕೊಡಬೇಡಿ. ಅವರಿಬ್ಬರೂ ಸ್ವಲ್ಪ ವಿಶ್ರಾಂತಿ ಪಡೆಯಲಿ ಎಂದರು. ಶಕುಂತಲಾ ದೇವಿ ನಗುತ್ತಾ ಸಮಾಧಾನವಾಗಿ, ಮಗ, ನೀನು ಕೋಪ ಮಾಡಿಕೊಳ್ಳಬೇಡ. ನಾವು ನಿನ್ನ ಒರಿಜಿನಲ್ ವಧುವನ್ನು ಕರೆದುಕೊಂಡು ಬರುತ್ತೇವೆ ಎಂದರು. ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಕೋಣೆಯಿಂದ ಹೊರನಡೆದರು. ಸ್ವಲ್ಪ ಸಮಯದ ನಂತರ ಧೀರಜ್ನ ಅತ್ತಿಗೆ ಸ್ವಾತಿಯನ್ನು ಕೋಣೆಗೆ ಕರೆದುಕೊಂಡು ಬಂದರು. ಸ್ವಾತಿ ವಧುವಿನ ಉಡುಪಿನಲ್ಲಿ ಮುದುಡಿಕೊಂಡು ಉದ್ದವಾದ ಮುಸುಕು ಹಾಕಿಕೊಂಡಿದ್ದಳು. ಧೀರಜ್ ಅತ್ತಿಗೆಯ ಕಡೆಗೆ ಸಂಶಯದಿಂದ ನೋಡಿದಾಗ ಅತ್ತಿಗೆ ನಗುತ್ತಾ, ಧೀರಜ್, ಈ ಬಾರಿ ನಾವು ನಕಲಿಯನ್ನು ಕರೆದುಕೊಂಡು ಬಂದಿಲ್ಲ, ಇದು ನೋಡಿ ಎಂದು ಹೇಳಿ ಸ್ವಾತಿಯ ಮುಸುಕನ್ನು ತೆಗೆದರು. ಸ್ವಾತಿ ನಾಚಿಕೊಂಡಳು. ಅತ್ತಿಗೆ ವಧುವನ್ನು ಕೋಣೆಯಲ್ಲಿ ಬಿಟ್ಟು ಧೀರಜ್ನನ್ನು ರೇಗಿಸುತ್ತಾ, ಬೆಳಿಗ್ಗೆ ಬೇಗ ಏಳಬೇಡ ಎಂದು ಹೇಳಿ ತನ್ನ ಸೆರಗಿನಿಂದ ಮುಖ ಮುಚ್ಚಿಕೊಂಡು ನಗುತ್ತಾ ಹೊರಟು ಹೋದಳು. ಧೀರಜ್ ಎದ್ದು ಬಾಗಿಲು ಮುಚ್ಚಿದನು. ಈ ತಮಾಷೆಗಳಿಂದ ಅವನ ಮನಸ್ಸು ಸಂಪೂರ್ಣವಾಗಿ ಗೊಂದಲಮಯವಾಗಿತ್ತು. ಆದರೆ ಕೋಣೆಯಲ್ಲಿ ಸ್ವಾತಿಯ ಉಪಸ್ಥಿತಿಯು ಮ್ಯಾಜಿಕ್ ಮಾಡಿದಂತೆ ಪರಿಣಾಮ ಬೀರಿತು. ಧೀರಜ್ ಮತ್ತೆ ಮಧುರ ರಾತ್ರಿಯ ಸಂತೋಷವನ್ನು ಅನುಭವಿಸಲು ಪ್ರಾರಂಭಿಸಿದನು. ಅವನು ನಿಧಾನವಾಗಿ ಸ್ವಾತಿಯ ಕೈ ಹಿಡಿದು ಅವಳನ್ನು ಹಾಸಿಗೆ ಮೇಲೆ ಕೂರಿಸಿದನು. ನಂತರ ಇಬ್ಬರೂ ಉಡುಗೊರೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು. ಅನೇಕ ವಿಷಯಗಳನ್ನು ಮಾತನಾಡಿದರು ಮತ್ತು ಮಾತಿನ ಮಧ್ಯೆ ಇಬ್ಬರೂ ಒಬ್ಬರನ್ನೊಬ್ಬರು ಮರೆತು ಹೋದರು. ಇಬ್ಬರಿಗೂ ಸಮಯ ಹೇಗೆ ಹೋಯಿತೆಂದು ತಿಳಿಯಲಿಲ್ಲ. ಧೀರಜ್ ಮತ್ತು ಸ್ವಾತಿಗೆ ಇದು ಒಂದು ಸ್ಮರಣೀಯ ರಾತ್ರಿಯಾಯಿತು. ಹೇಗಿದೆ ಈ ಕತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.